ದಿಕ್ಕುಗಳಿಗೆ ಸಂಬಂಧಪಟ್ಟಂಗ ಲೆಕ್ಕ ಸಾಲ್ವ್ ಮಾಡುವಾಗ ನಾವು ಯಾವಾಗ್ಲೂ ಪ್ರಾಕ್ಟೀಸ್ ಮಾಡುವಾಗ ಫಸ್ಟ್ ಇದು ದಿಕ್ಕುಗಳದ್ದು ಇನ್ ಡ್ರಾ ಮಾಡ್ಕೊಂಡ್ ಬಿಡ್ಬೇಕು. ಆದ್ರೆ ನಮಗೆ ಸಾಲ್ವ್ ಮಾಡಕ್ ಈಸಿ ಆಗುತ್ತೆ, ಕನ್ಫ್ಯೂಷನ್ ಜಾಸ್ತಿ ಆಗಲ್ಲ. ಬಲಗಡೆ ಇದ್ದಿದ್ದು ಪೂರ್ವ, ಎಡಗಡೆ ಪಶ್ಚಿಮ, ಮೇಲ್ಗಡೆ ಉತ್ತರ, ಕೆಳಗಡೆ ದಕ್ಷಿಣ. ಇಲ್ಲಿ ಏನು ಕನ್ಫ್ಯೂಷನ್ ಮಾಡ್ಕೋ ಹಾಗಿಲ್ಲ. ಇಲ್ಲಿ ನೋಡ್ರಿ, ಕ್ವಶನ್ ಏನ್ ಕೊಟ್ಟಾರ ಅವ್ರ, ಒಬ್ಬ ವ್ಯಕ್ತಿ ತನ್ನ ಮನೆಯಿಂದ ದಕ್ಷಿಣಕ್ಕೆ ಹೊರಟು 6 ಕಿಲೋಮೀಟರ್ ಕ್ರಮಿಸುತ್ತಾನೆ. ನಂತರ ತನ್ನ ಎಡಕ್ಕೆ ತಿರುಗಿ 5 ಕಿಲೋಮೀಟರ್ ದೂರ ಕ್ರಮಿಸುತ್ತಾನೆ. ಮತ್ತೆ ಎಡಕ್ಕೆ ತಿರುಗಿ 3 ಕಿಲೋಮೀಟರ್ ನಡೆಯುತ್ತಾನೆ. ಮತ್ತೆ ಎಡಕ್ಕೆ ತಿರುಗಿ 9 ಕಿಲೋಮೀಟರ್ ದೂರ ಚಲಿಸುತ್ತಾನೆ. ಈಗ ಅವನು ತನ್ನ ಮನೆಯಿಂದ ಎಷ್ಟು ದೂರದಲ್ಲಿ ಇದ್ದಾನೆ ಅಂತ ಹೇಳಿ ಕೇಳ್ಯಾರ ಅವ್ರು. ಹೌದು. ಅವಾಗ ಫಸ್ಟ್ ನೀವ್ ಏನ್ ಮಾಡ್ತೀರಿ ಅಂದ್ರೆ ಕ್ವಶನ್ ನೋಡಿ ಕನ್ಫ್ಯೂಷನ್ ಮಾಡ್ಕೊಂಡ್ ಬಿಡ್ತೀರಿ. ಈ ಪ್ರಶ್ನೆ ಇರ್ತಿದ್ಲ, ನೀವು ಒಮ್ಮೆಲೆ ಎಲ್ಲಾ ಡೇಟಾ ಕೊಟ್ಟಿದ್ದೆಲ್ಲ ಒಮ್ಮೆ ಡ್ರಾ ಮಾಡಕ್ ಹೋಗ್ಬಾರ್ದು ಯಾವತ್ತು. ಏನ್ ಮಾಡ್ಬೇಕಂದ್ರ ಆ ಲೈನ್ ಬೈ ಲೈನ್ ಡ್ರಾ ಮಾಡ್ತಾ ಹೋಗ್ಬೇಕು. ಒಂದೊಂದೊಂದು ಸೆಂಟೆನ್ಸ್ ಏನೈತ್ಲ ಅದ್ ಡೈರೆಕ್ಷನ್ ವೈಸ್ ಒಮ್ಮೊಮ್ಮೆ ಡ್ರಾ ಮಾಡ್ತಾ ಹೋಗ್ಬೇಕು. ನೋಡ್ರಿ, ಫಸ್ಟ್ ಏನದ, ಒಬ್ಬ ವ್ಯಕ್ತಿ ತನ್ನ ಮನೆಯಿಂದ, ಒಬ್ಬ ವ್ಯಕ್ತಿ ಅದಾನ, ಅವನ್ ಮನಿ ಇಲ್ಲಿದೆ ಅಂತ ತಿಳ್ಕೊರಿ. ಇದೇನ ಆರಂಭದ ಸ್ಥಳ ಇದ, ಇಲ್ಲಿ ಬಿಂದು ಕೊಟ್ಟನ್ ಕಾಣತೈತ್ರಿ. ಈಗ ತನ್ನ ಮನೆಯಿಂದ ದಕ್ಷಿಣಕ್ಕೆ ಹೊರಟು 6 ಕಿಲೋಮೀಟರ್ ಕ್ರಮಿಸುತ್ತಾನೆ ಅಂತ ಹೇಳ್ಯಾರ. ದಕ್ಷಿಣ ಅಂದ್ರೆ ಯಾವ ಕಡೆ? ಕೆಳಗಡೆ ಹೋಗ್ಬೇಕ್ರಿ. ದಕ್ಷಿಣ ಅಂದ್ರೆ ದಕ್ಷಿಣ ದಿಕ್ಕಂದ್ರೆ ಈ ಕಡೆ ಹೋಗ್ಬೇಕವ. ಹಾ, ದಕ್ಷಿಣದ ಕಡೆಗೆ ಹೋಗ್ಬೇಕಾದ್ರೆ ಎಷ್ಟು ಕಿಲೋಮೀಟರ್ ಹೋಗ್ತಾನೋ? ದಕ್ಷಿಣದ ಕಡೆ 6 ಕಿಲೋಮೀಟರ್ ಕ್ರಮಿಸುತ್ತಾನೆ. ಈಗ ದಕ್ಷಿಣದ ಕಡೆ 6 ಕಿಲೋಮೀಟರ್ ಕ್ರಮಿಸಿದ್ವಿ ನಾವ. ಹೌದು. ಈಗ ಫಸ್ಟ್ ಲೈನ್ ಮುಗೀತು. ನೆಕ್ಸ್ಟ್ ನೆಕ್ಸ್ಟ್ ನಂತರ ತನ್ನ ಎಡಕ್ಕೆ ತಿರುಗಿ, ಈಗ ದಕ್ಷಿಣಕ್ಕೆ ಮುಖ ಮಾಡಿ ಹೊಂಟ, ನಾವು ಈ ಕಡೆ ಮುಖ ಮಾಡಿ, ಅವಾಗ ಅವನು ಎಡಭಾಗ ಯಾವ ಕಡೆ ಆಕೈತಿ? ಈ ಸೈಡ್ ಆಗುತ್ತೋ ಈ ಸೈಡ್ ಆಗತ್ತೋ? ಎಡಕ್ಕಂದ್ರೆ ಈ ಸೈಡ್ ಆಗತ್ತ. ಹೌದು, ಕರೆಕ್ಟ್ ಐತಿ. ನಂತರ ತನ್ನ ಎಡಕ್ಕೆ ತಿರುಗಿ 5 ಕಿಲೋಮೀಟರ್ ಕ್ರಮಿಸುತ್ತಾನೆ ಅಂತ ಐತಿ. ತನ್ನ ಎಡಕ್ಕ 5 ಕಿಲೋಮೀಟರ್ ಹೋಗ್ತಾನ ಮತ್. ಇಲ್ಲಿಗೆ 5 ಕಿಲೋಮೀಟರ್ ಬಂದ ಮತ್ತ. ನೆಕ್ಸ್ಟ್ ಇದು ಮುಗೀತು. ಮತ್ತೆ ಎಡಕ್ಕೆ ತಿರುಗಿ 3 ಕಿಲೋಮೀಟರ್ ನಡೆಯುತ್ತಾನೆ ಅಂತ ಹೇಳ್ಕೊಟ್ಟಾರ. ಮತ್ತೆ ಎಡಕ್ಕೆ ಅಂದ್ರೆ ಎಡಗಡೆ ಈ ಸೈಡ್ ಕೆಳಗಡೆ ಬರುತ್ತೋ ಮೇಲ್ಗಡೆ ಬರುತ್ತೋ? ಎಡಗಡೆ ಅಂದ್ರೆ ಮೇಲೆ ಬರುತ್ತಾ? ಹಾ, ಮೇಲೆ ಎಷ್ಟು ಕಿಲೋಮೀಟರ್ ಹೋಗ್ತಾನ? 3 ಕಿಲೋಮೀಟರ್ ಹೋಗ್ತಾನ. 3 ಕಿಲೋಮೀಟರ್. ಓಕೆ. ಮತ್ತೆ ಎಡಕ್ಕೆ ತಿರುಗಿ 9 ಕಿಲೋಮೀಟರ್ ದೂರ ಚಲಿಸುತ್ತಾನೆ ಅಂತ ಹೇಳ್ಕೊಟ್ಟಾರ. ಮತ್ತೆ ಎಡಕ್ಕೆ ಅಂದ್ರೆ ಕರೆಕ್ಟ್ ಈ ಉತ್ತರಕ್ಕೆ ಮುಖ ಮಾಡಿ ಹೊಂಟಾನ ಅಂದ್ರೆ ಈ ಕಡೆ ಮುಖ ಮಾಡಿ ಹೊಂಟಾನ ಅಂದ್ರೆ ಇದು ಎಡಗಡೆ ಮತ್ತು ಇದು ಬಲಗಡೆ. ಹೌದು. ಈಗ ಎಡಗಡೆ ಹೋಗ್ತಾನ ವಾಪಸ್ ಅವ. ಮತ್ತೆ ಎಡಕ್ಕೆ ತಿರುಗಿ ಎಷ್ಟು ಕಿಲೋಮೀಟರ್ ಹೋಗುತ್ತಾನೆ? ಮತ್ತೆ ಎಡಕ್ಕೆ ತಿರುಗಿ 9 ಕಿಲೋಮೀಟರ್ ಹೋಗುತ್ತಾನೆ. 9 ಕಿಲೋಮೀಟರ್ ಬಂದಾನ್ರಿ ಈಗ. ಈಗ ನೋಡ್ರಿ, ಮತ್ತೆ ಎಡಕ್ಕೆ ತಿರುಗಿ 9 ಕಿಲೋಮೀಟರ್ ದೂರ ಚಲಿಸುತ್ತಾನೆ. ಇಲ್ಲಿ ತನ ಆಯ್ತು. ಈಗ ನಮ್ ಪ್ರಶ್ನೆ ಏನಂದ್ರ, ಈಗ ಅವನು ತನ್ನ ಮನೆಯಿಂದ ಎಷ್ಟು ದೂರದಲ್ಲಿದ್ದಾನೆ? ಅವನ ಮನೆ ಇದ್ದಿದ್ದ ಎ ಪಾಯಿಂಟ್ ಅಂತ ಹೇಳಿ ತಿಳ್ಕೊಂಡು ಎ ದಿಂದ ಸ್ಟಾರ್ಟ್ ಮಾಡ್ಯಾನು. ನೆಕ್ಸ್ಟ್ ಬಿ ಹೋದ, ನೆಕ್ಸ್ಟ್ ಸಿ ಹೋದ, ನೆಕ್ಸ್ಟ್ ಡಿ ಹೋದ, ಡಿ ದಿಂದ ಈಗ ಹೋದ. ಈಗ ಅವ್ರು ಕೇಳಿದ ಪ್ರಶ್ನೆಯನ್ನ, ಅವನು ತನ್ನ ಮನೆಯಿಂದ ಎಷ್ಟು ದೂರದಲ್ಲಿದ್ದಾನೆ ಅಂದ್ರೆ ನಾವ ಎ ದಿಂದ ಈಗ ಎಷ್ಟು ದೂರ ಐತಿ ಅಂತ ಹೇಳಿ ಕಂಡು ಹಿಡಿಬೇಕು. ಹೌದು. ಈ ಅಂತರ ಏನೈತ್ಲಿ ಅದನ್ನ ಕಂಡು ಹಿಡಿಬೇಕು ನಾವ. ಹೌದು. ಈಗ ಅದನ್ನ ಕಂಡು ಹಿಡಿಬೇಕಂದ್ರ ನಮ್ಗೆ ಡೈರೆಕ್ಟ್ ಅದನ್ನ ಕಂಡು ಹಿಡಿಯಕ್ ಬರಲ್ಲ. ಈಗ ಪೈಥಾಗರಸ್ನ ಪ್ರಮೇಯ ಗೊತ್ತು ನಮಗ. ಪೈಥಾಗರಸ್ನ ಪ್ರಮೇಯ ಏನ್ ಹೇಳ್ತೈತಿ, ಒಂದು ಲಂಬಕೋನ ತ್ರಿಭುಜದಲ್ಲಿ
ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹುಗಳ ವರ್ಗಗಳ ಮೊತ್ತವು ವಿಕರ್ಣದ ವರ್ಗಕ್ಕೆ ಸಮನಾಗಿರುತ್ತದೆ ಅಂತ ಹೇಳ್ತೈತಿ. ಹೌದು. ಈಗ ನಾವು ಕಂಡು ಹಿಡಿಬೇಕಾಗಿದ್ದ ಏನಿದೆ ವಿಕರ್ಣ. ಹೌದು. ವಿಕರ್ಣ ಕಂಡು ಹಿಡಿದಿವಿ ಅಂದ್ರ ನಮ್ಗ ಅವ ಎಷ್ಟು ದೂರ ಅದಾನು ತನ್ನ ಮನೆಯಿಂದ ಈಗಿರು ಸ್ಥಳಕ್ಕ ಅವಂಗ ಎಷ್ಟು ದೂರ ಐತಿ ಅನ್ನೋದು ನಮಗ್ ಸಿಗುತ್ತ. ಅದನ್ನ ಸಿಗ್ಬೇಕಾದ್ರೆ ಫಸ್ಟ್ ಏನ್ ಬೇಕು ನಮಗ? ಪಾರ್ಶ್ವಬಾಹು ಅಭಿಮುಖ ಬಾಹು ಎರಡು ಬೇಕು. ಬಟ್ ಇಲ್ಲಿ ಏನಿಲ್ಲ, ಒಂದಿಲ್ಲ. ಅದನ್ನ ಕಂಡು ಹಿಡಿಬಹುದಾ ನೋಡ್ರಿ. ಇಲ್ಲಿಂದ ಇಲ್ಲಿಗೆ 3 ಕಿಲೋಮೀಟರ್ ಐತಿ ಅಂದ್ರೆ ಇಲ್ಲಿಂದ ಇಲ್ಲಿಗೂ 3 ಕಿಲೋಮೀಟರ್ ಇರುತ್ತ. ಹೌದು. ಈ ಟೋಟಲ್ 6 ಕಿಲೋಮೀಟರ್ ಐತೆ ಅಂದ್ರೆ ಇಲ್ಲಿ ಉಳಿದಿದ್ದಷ್ಟು ಇದು 3 ಕಿಲೋಮೀಟರ್ ಇರುತ್ತ. ಹೌದು. ಈಗ ನೋಡ್ರಿ, ಇದು 3 ಕಿಲೋಮೀಟರ್ ಐತಿ, ಇದು ಎಷ್ಟದ ನೋಡ್ರಿ. ಹಾಗಿದ್ರೆ 9 ಒಳಗ 5 ಮೈನಸ್ ಮಾಡ್ರಿ, ಇದು 4 ಕಿಲೋಮೀಟರ್ಸ್ ಬರುತ್ತ. ಹೌದು. ಇದು 4 ಕಿಲೋಮೀಟರ್. ಈಗ ಏನ್ ಕಂಡು ಹಿಡಿಬೇಕು ನಾವು? ಇದು ಎ ಬಿ ಸಿ ಅನ್ಕೊಂಡ್ರೆ ಅಂದ್ರ ಎ ಸಿ ಕಂಡು ಹಿಡಿಬೇಕು. ಹೌದು. ಎ ಸಿ ಈಕ್ವಲ್ ಟು ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಎ ಸಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಈಕ್ವಲ್ ಟು ಎ ಬಿ ವ್ಯಾಲ್ಯೂ ಎಷ್ಟೈತಿ? ಎ ಬಿ ಈಕ್ವಲ್ ಟು 3 ಅಂದ್ರೆ 3 ಸ್ಕ್ವೇರ್ ಆಗುತ್ತಾ, ಪ್ಲಸ್ ಬಿ ಸಿ ಈಕ್ವಲ್ ಟು 4 ಐತಿ, 4 ಸ್ಕ್ವೇರ್ ಆಗುತ್ತಾ, ಈಕ್ವಲ್ ಟು 3 ಸ್ಕ್ವೇರ್ ಅಂದ್ರೆ 9 ಪ್ಲಸ್ 4 ಸ್ಕ್ವೇರ್ ಅಂದ್ರೆ 16. 16 9 ಕೂಡಿಸಿದ್ರೆ 25. ಸ್ಕ್ವೇರ್ ರೂಟ್ ಆಫ್ 25. ಎ ಸಿ ಈಕ್ವಲ್ ಟು ಎಷ್ಟು ಬರುತ್ತಾ? 5 ಕಿಲೋಮೀಟರ್ ಬರುತ್ತಾ? ಅರ್ಥ ಐತ್ರಿ? ರವಿಯು ತನ್ನ ಮನೆಯಿಂದ ಉತ್ತರ ದಿಕ್ಕಿಗೆ ಮುಖ ಮಾಡಿ, ತನ್ನ ಮನೆ ರವಿಯು ಇಲ್ಲಿ ಅದಾನ ತಿಳ್ಕೊರಿ, ಅವ್ರ ಮನೆ ಇಲ್ಲಿ ಐತೆ ಅಂತ ಅನ್ಕೊಳ್ಳೋನು. ಈ ಎ ಪಾಯಿಂಟ್ ಐತೆ ಅಂತ ಅನ್ಕೊಳ್ಳೋನು. ಈಗ ತನ್ನ ಮನೆಯಿಂದ ಉತ್ತರ ದಿಕ್ಕಿಗೆ ಫಸ್ಟ್ ಕೆಲಸ ಏನ್ ಮಾಡ್ಬೇಕು ನಾವ? ಇದು ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ ಅಂತೇಳಿ ನಮಗೆ ಈಜಿ ಆಗೋ ಸಲುವಾಗಿ ಸೈಡ್ ಅದನ್ನ ಡ್ರಾ ಮಾಡ್ಕೋಬೇಕು. ಉತ್ತರ ದಿಕ್ಕಿಗೆ ಅಂದ್ರೆ ಮೇಲ್ಗಡೆ ಬರುತ್ತಾ ಅಥವಾ ಅಂದ್ರೆ ಈ ಕಡೆ ಹೋಗ್ತಾನವ? ಉತ್ತರ ದಿಕ್ಕಿಗೆ ಮುಖ ಮಾಡಿ 8 ಕಿಲೋಮೀಟರ್ ನಡೆಯುತ್ತಾನೆ. ಈ ಕಡೆಯಿಂದ 8 ಕಿಲೋಮೀಟರ್ ಹೋಗ್ತಾವ. 8 ಕಿಲೋಮೀಟರ್ ನಡೆಯುತ್ತಾನೆ. ಇನ್ ಪಾಯಿಂಟ್ ಬಿ ಅಂತ ತಿಳ್ಕೊಂಡು ನಾವು ಈಗ ಬಿಗ್ ಹೋದ ನಂತರ ಬಲಕ್ಕೆ ತಿರುಗಿ, ಬಲಕ್ಕೆ ಅಂದ್ರೆ ಈ ಸೈಡ್ ಬರುತ್ತಲ್ಲ, ಈ ಸೈಡ. ನಂತರ ಬಲಕ್ಕೆ ತಿರುಗಿ 8 ಕಿಲೋಮೀಟರ್. ಈಗ ಇಲ್ಲಿಂದ ಇಲ್ಲಿಗೆ ಆಯ್ತು. ರವಿಯು ತನ್ನ ಮನೆಯಿಂದ ಉತ್ತರ ದಿಕ್ಕಿಗೆ ಮುಖ ಮಾಡಿ 8 ಕಿಲೋಮೀಟರ್ ನಡೆಯುತ್ತಾನೆ. ನಂತರ ಬಲಕ್ಕೆ ತಿರುಗಿ 4 ಕಿಲೋಮೀಟರ್ ನಡೆಯುತ್ತಾನೆ. ಬಲಕ್ಕೆ ತಿರುಗಿ 4 ಕಿಲೋಮೀಟರ್ ನಡೆಯುತ್ತಾನೆ. ಇದು ಸಿ ಅನ್ಕೊಳ್ಳೋಣ. 4 ಕಿಲೋಮೀಟರ್ ನಡೆದ ಬಲಗಡೆ ತಿರುಗಿ, ನಂತರ ಬಲಕ್ಕೆ ತಿರುಗಿ 8 ಕಿಲೋಮೀಟರ್ ನಡೆಯುತ್ತಾನೆ. ಈಗ ಪೂರ್ವಕ್ಕೆ ಮುಖ ಮಾಡಿ ಹೊಂಟಾನಂದ್ರೆ ಬಲಗಡೆ ಅಂದ್ರೆ ಮತ್ತೆ ಈಗ ಈ ಕಡೆ ಬರುತ್ತಾ? ಮತ್ತೆ ಎಷ್ಟು ಕಿಲೋಮೀಟರ್ ನಡೆಯುತ್ತಾನೆ? 8 ಕಿಲೋಮೀಟರ್ ನಡೆಯುತ್ತಾನೆ. ಇದು ಡಿ ಅನ್ಕೊಳ್ಳೋಣ. ಮತ್ತೆ 8 ಕಿಲೋಮೀಟರ್ ನಡೆದ. ಓಕೆ. ಪುನಃ ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ನಡೆಯುತ್ತಾನೆ. ಈಗ ಎಡಕ್ಕೆ ಅಂದ್ರೆ ಈ ಕಡೆ ಬರುತ್ತಾ? ಹೌದು. ಇಲ್ಲಿಂದ ಮತ್ತೆ ಎಷ್ಟು ನಡೀತಾನು? 10 ಕಿಲೋಮೀಟರ್ ನಡೆಯುತ್ತಾನೆ. ಇದು ಈ ಅನ್ಕೊಳ್ಳೋಣ. 10 ಕಿಲೋಮೀಟರ್. ಓಕೆ. ಈ ಕ್ವಶನ್ ಕಂಪ್ಲೀಟ್ ಆಯ್ತು ನಮಗೆ. ಈಗ ಅವ್ರು ಏನ್ ಕೇಳ್ಯಾರು? ಈಗ ರವಿಯ ಮತ್ತು ಅವನ ಮನೆಯ ನಡುವಿನ ಅಂತರ ಎಷ್ಟಂತ ಕೇಳ್ಯಾರ. ರವಿ ಮನಿ ಇಲ್ಲೈತಿ. ರವಿ ಮನಿ ಇರುವುದು ಎ ಪಾಯಿಂಟ್ ಇಲ್ಲೈತಿ. ಅವ ಈಗ ನಿಂತಿದ್ದಲ್ಲಿ ಈ ಪಾಯಿಂಟ್ ನಿಂತಾನ. ಅಂದ್ರೆ ಎ ಮತ್ತು ಈ ನಡುವಿನ ಅಂತರ ಕಂಡು ಹಿಡಿಬೇಕು ನಾವ. ಎ ಮತ್ತು ಈ ನಡುವಿನ ಅಂತರ ಎಷ್ಟೈತಿ ಕಂಡು ಹಿಡಿಬೇಕು. ಇದನ್ನ ಕಂಡು ಹಿಡಿಬೇಕಂದ್ರ ಎ ಡಿ ಪ್ಲಸ್
ಡಿ ಮಾಡಿದ್ರ ನಮ್ಗ ಎ ಮತ್ತು ಇ ನಡುವಿನ ಅಂತರ ಸಿಗುತ್ತಾ? ಎ ಡಿ ಪ್ಲಸ್ ಡಿ ಮಾಡ್ಬೇಕಂದ್ರ ಡಿ ಗೊತ್ತೈತಿ ನಮ್ಗ. ಎ ಈಕ್ವಲ್ ಟು ಎ ಡಿ ಪ್ಲಸ್ ಡಿ ಮಾಡ್ಬೇಕಾದ್ರೆ ಡಿ ಗೊತ್ತೈತಿ ಬಟ್ ಎ ಡಿ ಗೊತ್ತಿಲ್ಲ. ಬಟ್ ಇಲ್ಲಿ ಬಿ ಸಿ ಎ ಡಿ ಸಮಾನಾಂತರವಾಗಿ ಅದಾವ. ಇಲ್ಲೇನ್ ಬಿ ಸಿ ಐತ್ಲ ಇದು ಸಮಾನಾಂತರ ಆದ್ಲೆ ಸೇಮ್ ಇದು 4 ಕಿಲೋಮೀಟರ್ ಆಗತ್ತಾ? ಹೌದು. ಆದ್ದರಿಂದ ಎ ಡಿ 4 ಪ್ಲಸ್ ಡಿ ಎಷ್ಟು 10 ಕಿಲೋಮೀಟರ್. 4 10 ಕೂಡಿಸಿದ್ರ 14 ಕಿಲೋಮೀಟರ್. ಆಪ್ಷನ್ ಐತ್ರಿ. ಡೀಟೇಲ್ ಆಗಿ ಅವಶ್ಯಕತೆ ಇಲ್ಲ. ಅದ್ರ ನಿಂಗೆ ತಿಳಿಸೋ ಸಲುವಾಗಿ ನಾ ಡೀಟೇಲ್ ಆಗಿ ಮಾಡತಾನೆ. ಎಕ್ಸಾಮ್ ಒಳಗ ನಿಮ್ಗೆ ಅಷ್ಟು ಡೀಟೇಲ್ ಆಗಿ ಮಾಡೋ ಟೈಮ್ ಇರಂಗಿಲ್ಲ, ಮಾಡುವಷ್ಟು ಟೈಮ್ ಇರಂಗಿಲ್ಲ. ಅರ್ಥ ಆಯ್ತು? ನಿಮ್ಗಂದ್ರ ಅದನ್ನ ಹೆಂಗ್ ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಳ್ಳೋದನ್ನ ಅನ್ನೋದು ನಿಮ್ಗೆ ಅರ್ಥ ಮಾಡೋ ಸಲುವಾಗಿ ಅಷ್ಟು ಡೀಟೇಲ್ ಆಗಿ ಮಾಡತ್ತೇನ. ಇದು ಆಕ್ಚುಲಿ ಥಿಯರಿ ಎಕ್ಸಾಮ್ ಅಲ್ಲ. ಲಾಸ್ಟಿಗೆ ಆಪ್ಷನ್ ಕರೆಕ್ಟ್ ಕೇಕ್ರೆ ಆಯ್ತು. ಅರ್ಥ ಐತ್ರಿ? ಹ್ಮ್. ಅಲ್ಲಿ ನೀವು ಮತ್ ನಿಮ್ಗೆ ಬಾಯ್ಲೆಕ್ಕ ಮಾಡಕ್ ಹೋದ್ರೆ ಪಟ್ನ ಡ್ರಾ ಮಾಡಿ ಬಾಯ್ಲೆಕ್ಕ ಮಾಡಿ ಇಟ್ಬಿಡುದು. ಜಲ್ದಿ ಆನ್ಸರ್ ಬಂತಲೋ ಅದನ್ನ ಟಿಕ್ ಮಾಡಿ ಬಿಡ್ಬೇಕು. ಬಟ್ ಈಜಿ ಇದ್ದಿದ್ದು ಕಮ್ಮಿ ಟೈಮ್ ಕನ್ಸ್ಯೂಮ್ ಮಾಡಿ, ಸ್ವಲ್ಪ ಟಫ್ ಇದ್ದಿದ್ದು ಜಾಸ್ತಿ ಟೈಮ್ ಯೂಸ್ ಮಾಡ್ಕೋಬೇಕು. ಒಂದು ದಿನ ಬೆಳಿಗ್ಗೆ ರಾಜು ಮತ್ತು ಸತೀಶ್ ರಸ್ತೆಯ ಪಕ್ಕದಲ್ಲಿ ಪರಸ್ಪರ ಮುಖಾಮುಖಿಯಾಗಿ ನಿಂತಿರುತ್ತಾರೆ. ಈಗ ರಾಜು ಸತೀಶ್ ಇಬ್ರದಾರ್. ಇಬ್ರು ಒಬ್ರಿಗೊಬ್ರು ಮುಖ ನೋಡ್ಕೊತ ನಿಂತಾರ. ಅಂದ್ರೆ ಅಪೋಸಿಟ್ ಮಾತಾಡ್ಕೊತ ನಿಂತಾರ. ಹೌದು. ಇವ್ ಈ ಕಡೆ ನೋಡತಾನು, ಇವ ಈ ಕಡೆ ನೋಡತಾನು. ಹೌದು. ಈಗ ಸತೀಶ್ ನೆರಳು ನಿಖರವಾಗಿ ರಾಜುವಿನ ಬಲಭಾಗದಲ್ಲಿ ಬಿದ್ದರೆ ಸತೀಶ್ ಮುಖ ಮಾಡಿರುವ ದಿಕ್ಕು ಯಾವುದು ಅಂತ ಕೇಳ್ಯಾರ. ಬೆಳಿಗ್ಗೆ ಆದ್ರೆ ಸೂರ್ಯ ಪೂರ್ವ ದಿಕ್ಕಿನಾಗಿರ್ತಾನು. ಹೌದು. ಈ ಕಡೆ ಇರ್ತಾನ ಸೂರ್ಯ ಬೆಳಿಗ್ಗೆ. ನಮ್ ನೆರಳು ಯಾವ ಕಡೆ ಬರ್ತೈತಿ? ಪೂರ್ವ ದಿಕ್ಕಿನಾಗ ಸೂರ್ಯ ಇದ್ರೆ ಪಶ್ಚಿಮ ದಿಕ್ಕ ಕಡೆ ನೆರಳು ಬೀಳ್ತೈತಿ ನಮ್ದ. ಹೌದು. ಈಗ ಸತೀಶ್ನ ನೆರಳು ನಿಖರವಾಗಿ ರಾಜುವಿನ ಬಲಭಾಗದಲ್ಲಿ. ಈಗ ಸತೀಶ್ ನಿಂತಾನ, ಇವ್ ಸತೀಶ್. ಹೌದು. ಇವ ಸತೀಶ್ ಅದಾನ. ಇವ್ ನೆರಳು ಯಾಕಡೆ ಬಿದ್ದೈತಿ? ಇಲ್ಲಿ ರಾಜುನ್ ಬಲಭಾಗಕ್ಕೆ ಬಿದ್ದೈತಿ. ಇಲ್ಲ ರಾಜು ನಿಂತಾನಲ್ಲ, ಇವ್ ನೆರಳು ಇಲ್ಲಿ ಬೀಳ್ಬೇಕಂದ್ರ ಅಂದ್ರೆ ಈ ಸೈಡ್ ಇವ ನಿಂತಾನ ಅಂದಂಗ ಸತೀಶ. ಹೌದು. ಅರ್ಥ ಆಗತೈತ್ರಿ? ಅಕಸ್ಮಾತ್ ಸತೀಶ್ ಇಲ್ಲಿ ನಿಂತಿದ್ದ ತಿಳ್ಕೊರಿ, ಸೂರ್ಯ ಬಿದ್ಕೂಡ್ಲೆ ಸತೀಶನ್ ನೆರಳು ಅವನ ಹಿಂದ ಬೀಳ್ತೈತ್ಲವ್ರಿ ಇಲ್ಲಿ. ಬಟ್ ರಾಜು ಇಲ್ಲಿರ್ತಾನ ಅವಾಗ. ಹೌದು. ಈಗ ಸತೀಶ್ ಇಲ್ಲಿ ನಿಂತಾನ ಅನ್ನತ್ಲೆ ರಾಜುನ್ ಕಡೆ ಅವ್ನ ನೆರಳು ಬೀಳತೈತಿ. ಹೌದು. ಅವ್ರ ಕ್ವಶನ್ ಏನ, ಸತೀಶ್ ಮುಖ ಮಾಡಿ ನಿಂತಿರುವ ದಿಕ್ಕ ಯಾವ್ದು? ಅಂದ್ರ ಸತೀಶ್ ಯಾವ ಕಡೆ ಮುಖ ಮಾಡಿ ನಿಂತಾನ ಹೇಳ್ರಿ. ಅಕಸ್ಮಾತ್ ರಾಜು ಈ ಸೈಡ್ ನಿಂತಿದ್ದಂದ್ರ ನಿಮ್ಗೆ ಬೇರೆ ಹೇಳ್ತಾನೆ. ರಾಜು ಇಲ್ಲಿ ನಿಂತಿದ್ದ ಅಂತ ತಿಳ್ಕೊರಿ, ರಾಜುನ್ ನೆರಳು ಇಲ್ಲಿ ಬೀಳ್ತೈತಿ. ಸತೀಶ್ ಇಲ್ಲಿ ನಿಂತಿದ್ದ ಸತೀಶ್ ನೆರಳು ಮಾತ್ರ ಸತೀಶ್ ಹಿಂದ್ ಬೀಳ್ತೈತಿ. ಹೌದು. ಹಂಗಾದ್ರ ರಾಜುನ ಬಲವಾಗಿ ಬೀಳಂಗಿಲ್ಲ ಅದ. ಅರ್ಥ ಐತ್ರಿ ನಿಮ್ಗ ಯಾಕ ಅವ ಆ ಸೈಡ್ ಇವ ಈ ಸೈಡ್ ಅಂತೇಳಿ? ಆದ್ದರಿಂದ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಹುಟ್ಟುವುದರಿಂದ ಈಗ ನೆರಳು ಪಶ್ಚಿಮ ದಿಕ್ಕಿಗೆ ಬೀಳ್ತೈತಿ. ಈಗ ರಾಜುನ ಬಲಭಾಗಕ್ಕೆ ಬೀಳ್ಬೇಕಾದ್ರೆ ಸತೀಶ ಈ ಸೈಡ್ ನಿಲ್ಬೇಕು, ರಾಜು ಈ ಸೈಡ್ ನಿಲ್ಬೇಕು. ಅಂದಾಗ ಸತೀಶನ್ ಪಶ್ಚಿಮ ದಿಕ್ಕಿಗೆ ಏನ್ ನೆರಳು ಬೀಳ್ತೈತ್ಲ ಅದ ರಾಜುಗ ಬಲಭಾಗಕ್ಕೆ ಆಕೈತಿ. ಆದ್ದರಿಂದ ಸತೀಶ್ ರಾಜುಗೂ ಮುಖಾಮುಖಿಯಾಗಿ ನಿಂತಿರೋದ್ರಿಂದ ಸತೀಶ್ ಮುಖ ಮಾಡಿದ್ದ ದಿಕ್ಕ ಯಾವ್ದ? ಪಶ್ಚಿಮ. ನೆಕ್ಸ್ಟ್ ಕ್ವೆಶನ್ ಹೋಗುಣ್ರಿ. ಇದು ಅರ್ಥ ಆಗ್ಲಿಕ್ಕೆ ಇನ್ನೂ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೋಬೇಕ್ರಿ. ಇದ್ ನೆರಳು ಹೆಂಗ್ ಬೀಳ್ತೈತಿ, ಯಾಕಡೆ ನಿಂತ್ರ ಯಾಕಡೆ ಬೀಳ್ತೈತಿ ಅಂತ ಹೇಳಿ. ಆದ್ರೆ ಡೈರೆಕ್ಟ್ ಆಗಿ ಗೊತ್ತಾಗಂಗಿಲ್ಲ ಇದು. ಈಗ ನಾವ್ ಯಾವ ಸೈಡ್ ಲೈಟ್ ಹಚ್ಚಿರ್ತಿಲ್ಲ ಅದ್ರ ಅಪೋಸಿಟ್ ನಮ್ ನೆರಳು ಬೀಳ್ತೈತಿ. ಇದೊಂದ್ ತಲೆಯಾಗಿರ್ಬೇಕ್ರಿ. ಅರ್ಥ ಐತ್ರಿ? ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಅಂತ ಹೇಳಿ ಕೇಳಿರಿ. ಮೊದಲ್ ಬೇಸಿಕ್ ಅರ್ಥ ಮಾಡ್ಕೊನು, ಆ ನಂತರ ಈ ಲೆಕ್ಕ ಸಾಲ್ವ್ ಮಾಡೋಣ. ಓಕೆ. ಒಬ್ಬ ಮನುಷ್ಯ ಈಶಾನ್ಯಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ಅವನು ಪ್ರದಕ್ಷಿಣಾಕಾರವಾಗಿ 90 ಡಿಗ್ರಿ ತಿರುಗಿ ತದನಂತರ ಅಪ್ರದಕ್ಷಿಣಾಕಾರವಾಗಿ 135 ಡಿಗ್ರಿ ತಿರುಗಿದರೆ ಅವನು ಈಗ ಎದುರಿಸುತ್ತಿರುವ ದಿಕ್ಕು ಯಾವುದು ಅಂತೇಳಿ ಕೇಳ್ಯಾರ. ಈಗ ನಮಗ ದಿಕ್ಕುಗಳು ಗೊತ್ತದಾವ. ಇದು ಜಲ್ದಿ ನಕ್ಷೆ ಹಾಕೊಂಡ್ ಬಿಟ್ರಿ ಅಂದ್ರೆ ನಿಮ್ಗೆ ಈಜಿ ಆಕೈತಿ. ಯಾವಾಗ್ಲೂ ಇಂಥದ ಆನ್ಸರ್ ಸಾಲ್ವ್ ಮಾಡಕ್.
ಕುಯಿಪು ಆದ ನೈಪವ ಅಂತ ಹೇಳೇನಿ. ಕುಯಿಪು ಆದ ನೈಪವ. ಈಗ ಇನ್ನೊಂದ್ ಬೇಸಿಕ್ ಏನ್ ಹೇಳಿನಪ್ಪ ಅಂದ್ರ ನಿಮ್ಗ, ಪ್ರತಿಯೊಂದು ದಿಕ್ಕಿನ ನಡುವೆ ಎಷ್ಟು ಡಿಗ್ರಿ ಇರುತ್ತ? 45 ಡಿಗ್ರಿ ಇರುತ್ತ. ಇಲ್ಲೂ 45 ಡಿಗ್ರಿ ಇರುತ್ತ. ಪ್ರತಿಯೊಂದು ದಿಕ್ಕುಗಳ ನಡುವೆ 45 ಡಿಗ್ರಿ ಡಿಫ್ರೆನ್ಸ್ ಇರುತ್ತ. ಓಕೆ, ಈಗ ನಿಮ್ಗೆ ಇನ್ನೊಂದ್ ಹೇಳ್ಬೇಕು. ಇದ ಗಡಿಯಾರ ಐತೆ ಅಂತ ತಿಳ್ಕೊರಿ. ಇದೊಂದು ಗಡಿಯಾರ. ಓಕೆ, ಹ್ಮ್ 12, 3, 6, 9. ಓಕೆ, ಈಗ ಗಡಿಯಾರ ಯಾವ ದಿಕ್ಕಿನೊಳಗ್ ತಿರುಗ್ತೈತಿ? ಈ ತರ ತಿರುಗ್ತೈತ್ರಿ. ಈ ತರ ಸುತ್ತ ಆಯ್ತಾವ ಮುಳ್ಳುಗಳು ಒಳಗೇನು. ನಾ ಯಾವ ತರ ತೋರ್ಸತ್ತೇನ್ಲಿ ಆ ತರ ಮುಳ್ಳುಗಳು ಸುತ್ತ ಆಯ್ತಾವ. ಹೌದು, ಇದೇನ್ ಗಡಿಯಾರದ ಮುಳ್ಳುಗಳು ಯಾವ ತರ ಸುತ್ತ ಆಯ್ತಾವಲ್ಲ ಆ ತರಾನ ತಿರುಗುದಕ್ಕ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತಾರ. ಏನಂತಾರು? ಕ್ಲಾಕ್ ವೈಸ್ ಡೈರೆಕ್ಷನ್. ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದ್ರೆ ಗಡಿಯಾರದ ಮುಳ್ಳುಗಳು ಯಾವ ತರ ಸುತ್ತ ಆಯ್ತಲ್ಲ ಅದೇ ತರ ಸುತ್ತ ಇದ್ರೆ ಅದಕ್ಕೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತಾರ. ಓಕೆ, ಕನ್ನಡದಾಗ ಪ್ರದಕ್ಷಿಣಾಕಾರ ಅಂತಾರ. ಇದಕ್ಕೆ ಏನಂತಾರು? ಪ್ರದಕ್ಷಿಣಾಕಾರ. ಅದೇ ಸೇಮ್ ಗಡಿಯಾರ ತೋರಿ. ಈ ಗಡಿಯಾರ ಸುತ್ತ ಐತೈತ್ಲ ಅದ್ ಬಿಟ್ಟು ಅದ್ರದ್ ಅಪೋಸಿಟ್ ವಿರುದ್ಧ ದಿಕ್ಕಿಯೊಳಗ್ ಸುತ್ತ ಇದ್ರಿ ಅಂತ ತಿಳ್ಕೊರಿ. ಇದಕ್ಕ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತಾರ. ಏನಂತಾರು? ಆಂಟಿ ಕ್ಲಾಕ್ ವೈಸ್. ಕನ್ನಡದಲ್ಲಿ ಅಪ್ರದಕ್ಷಿಣಾಕಾರವಾಗಿ ಅಂತಾರ. ಈ ಕ್ವಶನ್ ಹೋಗುನು. ಈ ಇನ್ನತನ ಹೇಳಿದ್ದ ಈ ಕ್ವಶನ್ ಬೇಕಾದದ್ದು ಬೇಸಿಕ್ಸ್. ಯಾವಾಗ್ಲೂ ನಮಗ್ ಒಟ್ಟು 8 ದಿಕ್ಕುಗಳಿವೆ. ವೃತ್ತದ ಒಳಕೋನಗಳ ಮೊತ್ತ ಎಷ್ಟೈತಿ? 360 ಡಿಗ್ರಿ ಐತಿ. 360 ಐತಿ. ಟೋಟಲ್ 8 ದಿಕ್ಕುಗಳು ಇರುವುದರಿಂದ ಡಿವೈಡೆಡ್ ಬೈ 8 ಮಾಡಿದಾಗ 45 ಡಿಗ್ರಿ ಬರ್ತೈತಿ. ಆದ್ದರಿಂದ ಪ್ರತಿಯೊಂದು ದಿಕ್ಕಿನ ನಡು 45 ಡಿಗ್ರಿ ಇರುತ್ತೆ. ಓಕೆ, ಈ ಕ್ವಶನ್ ಏನೈತಿ? ಒಬ್ಬ ಮನುಷ್ಯ ಈಶಾನ್ಯಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ಅವ ಮುಖ ಮಾಡಿ ನಿಂತಿದ್ದಲ್ಲಿ ಈಶಾನ್ಯ ದಿಕ್ಕಿನ ಕಡೆ ಮುಖ ಮಾಡಿ ನಿಂತಾನೆ. ಈ ಕಡೆ. ಹೌದು, ನಾ ಇಲ್ಲಿ ಮಾರ್ಕ್ ಮಾಡಿ ತೋರ್ಸತ್ತೇನೆ ನೋಡ್ರಿ. ಈಶಾನ್ಯದ ಕಡೆ ಮುಖ ಮಾಡಿ ನಿಂತಾಗ. ಹೌದು, ಅವನು ಪ್ರದಕ್ಷಿಣಾಕಾರವಾಗಿ 90 ಡಿಗ್ರಿ ತಿರುಗಿ. ಪ್ರದಕ್ಷಿಣಾಕಾರ ಅಂದ್ರೆ ಯಾವುದು? ಕ್ಲಾಕ್ ವೈಸ್ ಡೈರೆಕ್ಷನ್. ಹೌದು, ಮನುಷ್ಯ ಈಶಾನ್ಯಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ಆದ್ದರಿಂದ ಈ ಈಶಾನ್ಯಕ್ಕೆ ಮುಖ ಮಾಡಿ ನಿಂತಾನ ಅಂತ ತಿಳ್ಕೊಂಡ್ರಿ ಮನುಷ್ಯ. ಓಕೆ, ಅವನು ಪ್ರದಕ್ಷಿಣಾಕಾರವಾಗಿ 90 ಡಿಗ್ರಿ ತಿರುಗಿ. ಪ್ರದಕ್ಷಿಣಾಕಾರವಾಗಿ ಅಂದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದ್ರೆ ಈ ತರ ತಿರುಗಬೇಕು. ಕ್ಲಾಕ್ ವೈಸ್ ಡೈರೆಕ್ಷನ್ 90 ಡಿಗ್ರಿ ಅಂದ್ರೆ ಇಲ್ಲಿಂದ ಇಲ್ಲಿಗೆ 45, ಇಲ್ಲಿಂದ ಇಲ್ಲಿಗೆ 45, ಟೋಟಲ್ 90 ಆಗ್ಬೇಕಂದ್ರೆ ಇಲ್ಲಿಂದ ಇಲ್ಲಿಗೆ ತಿರುಗಬೇಕು. ಇಲ್ಲಿಂದ ಇಲ್ಲಿಗೆ ತಿರುಗಿದಂದ್ರ ಈಗ ಯಾವ ಡೈರೆಕ್ಷನ್ ಒಳಗೆ ನಿಂತಾನವ? ಆಗ್ನೇಯ ದಿಕ್ಕಿನ ಕಡೆ ಮುಖ ಮಾಡಿ ನಿಂತಾನು. ಯಾಕಂದ್ರ ಪ್ರದಕ್ಷಿಣಾಕಾರವಾಗಿ 90 ಡಿಗ್ರಿ ತಿರುಗ್ಯಾನು. ತದನಂತರ ಅಪ್ರದಕ್ಷಿಣಾಕಾರವಾಗಿ 135 ಡಿಗ್ರಿ ತಿರುಗಿದರೆ. ಅಪ್ರದಕ್ಷಿಣಾಕಾರವಾಗಿ ಅಂದ್ರೆ ಏನ? ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಹಿಂಗ್ ತಿರುಗ್ಬೇಕು ಈಗ ಉಲ್ಟಾ. ಅಪ್ರದಕ್ಷಿಣಾಕಾರವಾಗಿ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಎಷ್ಟು ತಿರುಗ್ತಾನು? 135. ಅಂದ್ರೆ ಈಗ ಇಲ್ಲಿ ಆಗ್ನೇಯಕದಾನು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 45, ಇಲ್ಲಿಂದ ಇಲ್ಲಿಗೆ 90, ಇಲ್ಲಿಂದ ಇಲ್ಲಿಗೆ 135. ಈ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಪ್ರದಕ್ಷಿಣಾಕಾರವಾಗಿ 135 ಡಿಗ್ರಿ ಅಂದ್ರೆ ಅಲ್ಲಿಗೆ ಬರುತ್ತಾ? ಅಂದ್ರೆ ಯಾವ ದಿಕ್ಕಿನ ಕಡೆ ಮುಖ ಮಾಡ್ತಾನ ಈಗ 135 ಡಿಗ್ರಿ ತಿರುಗಿದ್ರ? ಉತ್ತರ
ಈಗ ಪ್ರದಕ್ಷಿಣಾಕಾರವಾಗಿ 135 ಡಿಗ್ರಿ ತಿರುಗಿದ್ರಿಂದ ಆ ಕಡೆ ಮುಖ ಮಾಡ್ತಾನೆ, ಉತ್ತರದ ಕಡೆ ಮುಖ ಮಾಡ್ತಾನೆ. ಹೌದು. ಈ ಲೆಕ್ಕ ಸಾಲ್ವ್ ಮಾಡಕ್ ಟ್ರೈ ಮಾಡ್ರಿ ನೋಡು, ಈಜಿ ಐತಿದ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಈಗ ಕ್ವಶನ್ ಎಷ್ಟು ಈಜಿ ಐತಿ ನೋಡ್ರಿ. ದಿವ್ಯಾ ತನ್ನ ಮನೆಯಿಂದ ಉತ್ತರದ ಕಡೆಗೆ ಮುಖ ಮಾಡಿ ನಡೆದಳು. ದಿವ್ಯಾ ಅಂತ ಹೇಳಿ ಒಬ್ಬಕಿದಾಳ. ಅವ್ರ ಮನಿ ಇಲ್ಲಿ ಐತಿ ಅಂತ ತಿಳ್ಕೊರಿ. ಇಲ್ಲಿ ಡಾಟ್ ಇಟ್ಟನ್ ಕಾಣತೈತಿ. ಹಾ, ಅವ್ರ ಮನಿ ಇಲ್ಲಿ ಐತಿ ಅಂತ ತಿಳ್ಕೊರಿ. ದಿವ್ಯಾ ತನ್ನ ಮನೆಯಿಂದ ಉತ್ತರದ ಕಡೆ ಮುಖ ಮಾಡಿ ನಡೆದಳು. ಉತ್ತರಕ್ಕೆ ಮುಖ ಮಾಡಿ ಹೊಂಟಾಳ ದಿವ್ಯಾ. ಹೌದು. ನಂತರ ಅವಳು ಬಲಕ್ಕೆ ತಿರುಗಿ ನಡೆದ ನಂತರ ಅವಳು ಬಲಕ್ಕೆ ತಿರುಗಿ ನಡೀತಾಳು. ನಡೆದ ನಂತರ ಪುನಃ ಬಲಕ್ಕೆ ತಿರುಗಿ ನಡೆಯುತ್ತಾಳೆ. ಈಗ ಮತ್ ಬಲಕ್ಕೆ ತಿರುಗಿ ನಡೆದಳು, ಮತ್ ಪುನಃ ಬಲಕ್ಕೆ ತಿರುಗಿ ನಡೆಯುತ್ತಾಳೆ. ಅಂತಿಮವಾಗಿ ಎಡಕ್ಕೆ ತಿರುಗಿ ನಡೆಯುತ್ತಾಳೆ. ಎಡಕ್ಕಂದ್ರ ಮತ್ ಈ ಸೈಡ್ ಬರುತ್ತಾ, ಎಡಕ್ಕೆ ತಿರುಗಿ ನಡೆಯುತ್ತಾಳೆ. ಈಗ ಅವಳು ನಡೆಯುತ್ತಿರುವ ದಿಕ್ಕು ಯಾವುದು? ವೆರಿ ಗುಡ್. ಈ ಕಡೆ ಯಾವ ದಿಕ್ಕು ಬರುತ್ತಾರೆ? ಈ ಕಡೆ ಪೂರ್ವ ಬರುತ್ತಾ? ಹೌದು. ಆದ್ದರಿಂದ ಉತ್ತರ ಪೂರ್ವ. ಅರ್ಥ ಐತ್ಲೆ ನಿಮ್ಗ? ಈ ಯಾವ ಕಡೆ ಹೋದ್ರೆ ಬಲ ಯಾವ್ದು ಎಡ ಯಾವ್ದು ನೀವ್ ಇಮ್ಯಾಜಿನ್ ಮಾಡ್ಬೇಕು. ಯಾವ ಕಡೆ ಟರ್ನ್ ಆಗ್ಬೇಕು, ಬಲಗಡೆ ಟರ್ನ್ ಆಗ್ಬೇಕಾದ್ರೆ ಯಾವ ಕಡೆ ತಗೋಬೇಕು, ಎಡಗಡೆ ಟರ್ನ್ ಅಂದ್ರೆ ಯಾವ ಕಡೆ ತಗೋಬೇಕು, ಬಲಕ್ ತಿರುಗಿದ್ರೆ ಹೆಂಗ, ಎಡಕ್ ತಿರುಗಿದ್ರೆ ಹೆಂಗ, ಕರೆಕ್ಟ್ ನೀವ್ ಇಮ್ಯಾಜಿನ್ ಮಾಡಿ ಆ ಕಡೆ ಡ್ರಾ ಮಾಡ್ಬೇಕು. ಅರ್ಥ ಐತ್ರಿ? ಒಬ್ಬೊಬ್ರು ಏನ್ ಮಾಡ್ತಾರೋ, ಹಿಂಗ್ ಹೊಂಟಾರ ಅಂತ ತಿಳಿರಿ, ಉತ್ತರಕ್ಕೆ ಹೊಂಟಾರ ಅಂತ ತಿಳಿರಿ, ಬಲ ಕಡೆ ಅಂದ್ರೆ ಹಿಂಗ ಡ್ರಾ ಮಾಡ್ತಾರೆ. ಮತ್ತ ದಕ್ಷಿಣಕ್ಕೆ ಅಂದ್ರೆ ಹಿಂಗ್ ಡ್ರಾ ಮಾಡ್ತಾರ. ಮತ್ ಬಲಗಡೆ ಅಂದ್ರೆ ದಕ್ಷಿಣಕ್ಕೆ ಬಲಗಡೆ ಬರುವಾಗ ಬಲಗಡೆ ಅಂದ್ರೆ ಆಕ್ಚುಲಿ ಈ ಸೈಡ್ ಬರ್ತೈತಿ. ಮತ್ ಬಲಗಡೆ ಅಂದ್ರೆ ಅವ್ರ ಬಲಗಡೆ ಡ್ರಾ ಮಾಡ್ತಾರ, ಅಲ್ಲೇ ಮಿಸ್ಟೇಕ್ ಮಾಡ್ತಾರ. ಅರ್ಥ ಐತ್ರಿ? ಅವ್ ವ್ಯಕ್ತಿ ಹೊಂಟಿರ್ತಾರಲ್ಲ, ಅವನ್ ಬಲಗಡೆ ಯಾವ್ದಾಕೈತಿ ನೋಡ್ಬೇಕು. ಅರ್ಥ ಆಯ್ತು? ನಾ ಏನ್ ಹೇಳೇನಿ, ಈಗ ದಿಕ್ಕುಗಳಿಗೆ ಪಟ್ಟಂಗ ಯಾವ್ದಾರ ಲೆಕ್ಕ ಬಂದ್ರೆ ಫಸ್ಟ್ ಏನ್ ಹಾಕಬೇಕು, ಇದನ್ನ ನಕ್ಷೆ ಬಿಡಿಸ್ಕೋಬೇಕು. ನೀವ್ ಪರ್ಫೆಕ್ಟ್ ಇದ್ರೆ ಬಿಡಿಸ್ಕೋ ಅವಶ್ಯಕತೆ ಏನಿಲ್ಲ, ಬಟ್ ಇದಾದ್ರೆ ಸ್ವಲ್ಪ ಸ್ಪೀಡ್ ಆಗುತ್ತೆ, ಕನ್ಫ್ಯೂಷನ್ ಜಾಸ್ತಿ ಆಗಂಗಿಲ್ಲ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಈಗ ಪ್ರಶ್ನೆ ಏನ್ ಕೊಟ್ಟಾರ ಅವ್ರ? ಮೋಹನನು ತನ್ನ ಮನೆಯಿಂದ ಉತ್ತರಕ್ಕೆ 5 ಕಿಲೋಮೀಟರ್ ನಡೆದು ನಂತರ ಬಲಕ್ಕೆ ತಿರುಗಿ 8 ಕಿಲೋಮೀಟರ್ ಚಲಿಸಿದನು. ನಂತರ ಅವನು ಪುನಃ ಬಲಕ್ಕೆ ತಿರುಗಿ 11 ಕಿಲೋಮೀಟರ್ ನಡೆದನು. ಈಗ ಅವನು ತನ್ನ ಮನೆಯಿಂದ ಇರುವ ದೂರ ಎಷ್ಟು ಅಂತ ಕೇಳ್ಯಾರ. ಅದ್ರ ನಾವು ಫಸ್ಟ್ ಲೈನ್ ಬೈ ಲೈನ್ ಅಂದ್ರ ಒಂದ್ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಅದನ್ನ ಸಾಲ್ವ್ ಮಾಡ್ಕೊತ ಹೋಗ್ಬೇಕು. ಮೋಹನ ತನ್ನ ಮನೆಯಿಂದ, ಮೋಹನನ ಮನೆ ಇಲ್ಲಿ ಐತೆ ಅಂತ ತಿಳ್ಕೊಂಡ್ರಿ. ಮೋಹನನ ಮನೆ ಇಲ್ಲಿ ಎ ಪಾಯಿಂಟ್ ದಾಗ ಐತಿ. ತನ್ನ ಮನೆಯಿಂದ ಉತ್ತರಕ್ಕೆ 5 ಕಿಲೋಮೀಟರ್ ನಡೆದನು. ಉತ್ತರಕ್ಕೆ ಎಷ್ಟು ಕಿಲೋಮೀಟರ್ ನಡೆದಾನ? ಉತ್ತರ ಅಂದ್ರೆ ಈ ದಿಕ್ ಬರ್ತೈತಿ. ಉತ್ತರಕ್ಕೆ ಎಷ್ಟು ಕಿಲೋಮೀಟರ್ ನಡೆದನು? 5 ಕಿಲೋಮೀಟರ್ ನಡೆದನು. ನೆಕ್ಸ್ಟ್, ಇದು ಕಂಪ್ಲೀಟ್ ಆಯ್ತು. ಉತ್ತರಕ್ಕೆ 5 ಕಿಲೋಮೀಟರ್ ನಡೆದನು. ನಂತರ ಬಲಕ್ಕೆ ತಿರುಗಿ 8 ಕಿಲೋಮೀಟರ್ ಚಲಿಸಿದನು. ಬಲಕ್ಕೆ ಅಂದ್ರೆ ಈ ಕಡೆ, ಬಲಕ್ಕೆ ತಿರುಗಿ ಎಷ್ಟು ಕಿಲೋಮೀಟರ್ ಚಲಿಸಿದನು? 8 ಕಿಲೋಮೀಟರ್ ಚಲಿಸಿದನು. ಅವನು ಪುನಃ ಬಲಕ್ಕೆ ತಿರುಗಿ 11 ಕಿಲೋಮೀಟರ್ ನಡೆದನು. ಪುನಃ ಮತ್ ಬಲಕ್ಕೆ ಅಂದ್ರೆ ಈ ಕಡೆ ಕೆಳಗಡೆ ಬರುತ್ತೆ, ಬಲಗಡೆ ಅಂದ್ರೆ ಒಂದ ಅಲ್ಲಿಂದ ಎಷ್ಟು ನಡೆದ? 11 ಕಿಲೋಮೀಟರ್ ನಡೆದನು. ಹನ್ನೊಂದು ಕಿಲೋಮೀಟರ್ ನಡೆದನು. ಈಗ ಪ್ರಶ್ನೆ ಏನು? ಅವನು ಪುನಃ ಬಲಕ್ಕೆ ತಿರುಗಿ 11 ಕಿಲೋಮೀಟರ್ ನಡೆದನು. ಈಗ ಅವನು ತನ್ನ ಮನೆಯಿಂದ ಇರುವ ದೂರ ಎಷ್ಟು ಕೇಳ್ಯಾರ. ಈಗ ಅವನ ಮನೆ ಎಲ್ಲೈತಿ? ಇದು ಎ, ಇದು ಬಿ ಪಾಯಿಂಟ್ ಅಂತ ತಿಳ್ಕೊನು, ಈ ಸಿ ಅಂತ ತಿಳ್ಕೊನು, ಈ ಡಿ ಅಂತ ತಿಳ್ಕೊನು. ನಾವ್ ಈಗ ಕಂಡು ಹಿಡಿಯಬೇಕಾದ್ದೇನ? ಅವನು ತನ್ನ ಮನೆಯಿಂದ ಇರುವ ದೂರ ಅಂದ್ರೆ ಎ ಪಾಯಿಂಟ್ ದಿಂದ, ಎ ಪಾಯಿಂಟ್ ದಾಗ ಅವನ ಮನೆ ಐತಿ, ಅವ ಇದ್ದಿದ್ದ ಡಿ ಪಾಯಿಂಟ್ ಕದಾನ. ಎ ಮತ್ತು ಡಿ ನಡುವೆ ಇರುವ ಅಂತರ ಕಂಡು ಹಿಡಿಬೇಕು.
ಅಂತರ ಕಂಡು ಹಿಡಿಬೇಕಾದ್ರೆ ನಾವು ಇಲ್ಲಿ ಪೈಥಾಗೋರಸ್ನ ಪ್ರಮೇಯ ಅಪ್ಲೈ ಮಾಡಬಹುದ ನೋಡ್ರಿ. ಪೈಥಾಗೋರಸ್ನ ಪ್ರಮೇಯ ಅಪ್ಲೈ ಮಾಡ್ಬೇಕಂದ್ರ ಈಗ ನಾ ಡ್ರಾ ಮಾಡತ್ತೇನೆ ನೋಡ್ರಿ. ಈ ಪಾಯಿಂಟ್ ಇ ಅಂತ ಹೇಳಿ ತಗೋನು. ಓಕೆ, ಈಗ ಬಿ ಸಿ ಮತ್ತು ಎ ಸಮವಾಗಿದಾವ. ಈಗ ಬಿ ಸಿ 8 ಕಿಲೋಮೀಟರ್ ಐತೆ ಅಂದ್ರೆ ಏನು 8 ಕಿಲೋಮೀಟರ್. ನೆಕ್ಸ್ಟ್ ಮತ್ ಬಿ ಎ ಮತ್ತು ಸಿ ನು ಸಮ ಅದಾವು. ಇಲ್ಲಿ ಬಿ ಎ ಮತ್ತು ಸಿ ಸಮ ಅದಾವು. ಬಿ ಎ ಮತ್ತು ಸಿ ಸಮ ಇದ್ರ ಬಿ ಎ 5 ಕಿಲೋಮೀಟರ್ ಐತೆ ಅಂದ್ರೆ ಸಿ ನು 5 ಕಿಲೋಮೀಟರ್ ಇರ್ತೈತಿ. ಈ ಟೋಟಲ್ ಡಿ ಸಿ 11 ಕಿಲೋಮೀಟರ್ ಐತಿ. ಟೋಟಲ್ ಡಿ ಸಿ 11 ಕಿಲೋಮೀಟರ್ ಐತಿ. 11ರಾಗ 5 ಕಿಲೋಮೀಟರ್ ಕಳೆದ್ರ ಇದು ಎಷ್ಟಾಗತ್ತ? 6 ಕಿಲೋಮೀಟರ್ ಬರುತ್ತಾ? ಹಾ, ಈಗ ಕಂಡು ಹಿಡಿಬೇಕಾಯ್ತದ ನಾವು ಎಡಿ ಕಂಡು ಹಿಡಿಬೇಕಾದ್ರೆ ಎಡಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್. ಯಾಕಂದ್ರೆ ಇದು ಲಂಬಕೋನ ತ್ರಿಭುಜ ಐತಿ. ವಿಕರ್ಣದ ವರ್ಗವು ಅಭಿಮುಖ ಬಾಹುವಿನ ವರ್ಗ ಮತ್ತು ಪಾರ್ಶ್ವಬಾಹುವಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಹೌದು. ಈಗ ಎಡಿ ಕಂಡು ಹಿಡಿಬೇಕು. ಎಡಿ ಈಕ್ವಲ್ ಟು ಎ ಎಷ್ಟೈತಿ? ಎ 8 ಕಿಲೋಮೀಟರ್ ಐತಿ. ಓಕೆ, ಅದಕ್ಕೆ 8 ಸ್ಕ್ವೇರ್. ನೆಕ್ಸ್ಟ್ ಡಿ ಎಷ್ಟೈತಿ? ಡಿ 6 ಐತಿ. 6 ಸ್ಕ್ವೇರ್ ಈಕ್ವಲ್ ಟು 8ರ ವರ್ಗ 64, 6ರ ವರ್ಗ 36. ಆದ್ದರಿಂದ ಎಡಿ ಈಕ್ವಲ್ ಟು 64 36 ಕೂಡಿದ್ರ 100 ಬರುತ್ತ. 100ರ ವರ್ಗಮೂಲ 10 ಅಂದ್ರೆ ಎಡಿ ಈಕ್ವಲ್ ಟು 10 ಕಿಲೋಮೀಟರ್ ಬರುತ್ತೆ.